ನಮಸ್ಕಾರ ಬಂಧುಗಳೇ. ಈಗ ನಾನು ಇದು ಶಿವಮೊಗ್ಗ ಮೈಸೂರು ತೋಟ ನೋಡ್ರಿ. ಇದು ಮೈಸೂರಲ್ಲಿ ನಮ್ಮ ಗ್ರೀನ್ ಪ್ಯಾಂಟನ್ನೇ ಸ್ಟಾರ್ಟಿಂಗಿಂದ ಮಾಡಿದಂಥ ತೋಟ. ನಾಲ್ಕು ವರ್ಷ ನಾನೀಗ ಆಲ್ರೆಡಿ ಗೈಡ್ ಮಾಡ್ತಾ ಇರೋದು. ಇದು 5ನೇ ವರ್ಷ ತೋಟ. ಇದು 5 ವರ್ಷ ಕಂಪ್ಲೀಟ್ ಆಗಿದೆ. 2ನೇ ಬೆಳೆ ಇದು. ಆಲ್ರೆಡಿ ಹಿಂದೆಲ್ಲ ಒಂದು ಸರಿ ಕೊಟ್ಟಿದ್ದಾರೆ ಹೋದ ವರ್ಷ. ಈ ಸರಿ ಸ್ವಲ್ಪ ಮ್ಯಾಕ್ಸಿಮಮ್ ಬಂದಿದೆ. 90% ಕ್ರಾಪ್ ಇದೆ. ಈಗ ಪೂರ್ತಿ ಆರ್ಗ್ಯಾನಿಕಲ್ಲೇ ಮಾಡ್ತಿರೋದು. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಮಣ್ಣಿನ ಪ್ರಾಬ್ಲಮ್ ಇರೋದ್ರಿಂದ ನಾವು ಮಣ್ಣು ಪರೀಕ್ಷೆ ಆಧರಿಸಿ ಏನೇನು ಅಪ್ಲೈ ಮಾಡಿಸ್ತೇವೋ ಅದನ್ನೆಲ್ಲ ಕಂಟಿನ್ಯೂ ಬಳಸ್ತಾ ಇದ್ದಾರೆ. ಅದ್ರ ಪ್ರಕಾರ ಮಾಡ್ಕೊಂಬಂದಿದ್ದು ಮ್ಯಾಕ್ಸಿಮಮ್ ಫಲ ಇದೆ ನೋಡ್ಬೋದು. ಯಾಕಂದರೆ ಇದು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಏನೂ ಇಲ್ಲ ಅನ್ನೋಂಥ ಪರಿಸ್ಥಿತಿ, ಅಂದರೆ ಇದರ ಅಡಿಕೆ ಬೆಳೆಗೆ ಯೋಗ್ಯ ಅಲ್ಲ ಅಂದರೆ ಅಷ್ಟು ಮಟ್ಟಕ್ಕೆ ತೊಂದರೆ ಇದೆ ಅನ್ನೋಂಥದ್ದು ರಿಪೋರ್ಟಲ್ಲಿ ಬಂದಿತ್ತು. ಈಗ ನಾನು ಹಾಲಿ ಮಣ್ಣು ಪರೀಕ್ಷೆ ಮಾಡ್ತಾ ಹೋದರೆ ಈಗ ಆಲ್ರೆಡಿ ಎಷ್ಟು ಸಾಲ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡಿದ್ದೀನಿ. ಆ ಪ್ರಕಾರ ಗಿಡಗಳು ಅದಕ್ಕೆ ತಕ್ಕಂಗೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಭಾಳ ಚೆನ್ನಾಗಿದೆ. ಪೂರ್ಣ ಸ್ಪ್ರೇ ಇರಲಿ, ಸಾಯಿಲ್ ಅಪ್ಲಿಕೇಶನ್ ಇರಲಿ, ಎಲ್ಲದೂ ಗ್ರೀನ್ ಪ್ಯಾಂಟಲ್ಲೇ ಮಾಡಿದೆ. ಜೊತೆ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಕಾರ್ಬನ್ ಪರ್ಪೋಸಿಗೆ ಏನು ಬೇಕೋ ಅದನ್ನು ಸಹಿತ ಆಲ್ರೆಡಿ ಅಪ್ಲೈ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಗ್ರೀನ್ ಪ್ಯಾಂಟನ್ನು ಮಾಡ್ಕೊಂಡು ಕಂಟಿನ್ಯೂ ಮಾಡ್ತದೆ.